ಕರ್ನಾಟಕ ರಿಪಬ್ಲಿಕ್ ಆ್ಯಂಡ್ ಸಂಘಟನೆ ವತಿಯಿಂದ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕನ್ನೂರು ಗ್ರಾಮದ ಸರ್ವೆ ನಂಬರ್ 12ರಲ್ಲಿ ಸುಮಾರು 20 ವರ್ಷಗಳಿಂದ ವಾಸ ಮಾಡಿಕೊಂಡು ಬಂದಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಅವರನ್ನ ಭೇಟಿ ಮಾಡಿ ನಮಗೆ ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ತಾವುಗಳು ತಕ್ಷಣ ಮೂಲಭೂತ ಸೌಕರ್ಯ ನೀಡಬೇಕಾಗಿ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿ ತಕ್ಷಣವೇ ಇದರ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ತಿಳಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ. ವೆಂಕಟೇಶ್ ರಾಜ್ಯ ಅಧ್ಯಕ್ಷರು ಹಾಗೂ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಊರಿನ ಗ್ರಾಮಸ್ಥರು ಮುಂತಾದವರು ಭಾಗವಹಿಸಿದ್ರು. 94 ಕೊಡ್ಬೋದಲ್ಲ ಅವ್ರಿಗೆ. ಅದು ಉಪಗ್ರಾಮ ಆಗೋದಿಲ್ಲ ಅಂತಂದರೆ ಉಪಗ್ರಾಮ ಆಗೋದ್ರೆ 94 ಕೊಡಿ. ಪಂಚಾಯತಿ ಇದು ಗ್ರಾಮ ಠಾಣೆ ಒಳಗಡೆ ಇದೆಯಾ? ಇದು ಇಲ್ಲ ಸರ್, ಸರ್ವೆ ನಂಬರ್ ಇದೆ ಸರ್. ಸರ್ವೆ ನಂಬರ್ ಗ್ರಾಮ ಠಾಣೆ ಒಳಗಡೆ ಇದೆಯಾ? ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಆಗ್ತದಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀವಿ ಸರ್? ನೋಡಿ, ಇವತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಅನೇಕ ಸರ್ಕಾರಿ ಭೂಮಿಗಳು ಇವತ್ತು ಹೊರಗಡೆಯಿಂದ ಬಂದಂಥವರು ಇವತ್ತು ರಾಜಾರೋಷವಾಗಿ, ಏಕೆಂದರೆ ಅದು ಒಬ್ಬರು ಮಾಡೋಕ್ಕಾಗೋದಿಲ್ಲ, ಅದಕ್ಕೆಲ್ಲ ಇಡೀ ವ್ಯವಸ್ಥೆನೇ ಇವತ್ತು ಏನಾಗಿದೆ ಅಂದರೆ ಒಂದು ರಿಯಲ್ ಎಸ್ಟೇಟು ದಂಧೆ ನಡೀತಾ ಇದೆ. ಇವತ್ತು ಭೂಮಿ ಬೆಲೆ ಯಾವತ್ತು ಗಗನಕ್ಕೆ ಇರುತ್ತೋ ಆವಾಗೇನಾಯಿತು, ಇರ್ತಕ್ಕಂಥ ಸರ್ಕಾರಿ ಭೂಮಿಗಳೆಲ್ಲ ಎಲ್ಲ ಮಂಗಮಾಯ ಆಗ್ತಾಯಿದ್ದಾರೆ. ಇವತ್ತು ಊರು ಕಟ್ಟಿದಂಥ ಜನ ಇವತ್ತು ಬಾಡಿಗೆ ಮನೆಗಳಲ್ಲಿದ್ದಾರೆ. ಯಾಕಂದರೆ ಅಲ್ಲಿ ಎಲ್ಲಿ ಕೂಡ ಬಡವರಿಗೆ ಹಂಚುವಂಥ ಕೆಲಸವನ್ನು ಎಲ್ಲಿ ಯಾವುದೂ ಮಾಡ್ತಾಯಿಲ್ಲ. ಎಲ್ಲೋ ಒಂದು ಕಡೆ ಈಗ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ಗೆ ಅಂತೇಳಿ ಭೂಮಿನ ಕೊಟ್ಬಿಡ್ತಾರೆ. ಅವರು ಅಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅದನ್ನು ಮಾಡ್ತಾರೆ. ಕೇಳಿದ್ರೆ ನಮ್ಮಲ್ಲಿ ಫಂಡ್ ಇಲ್ಲ ಅಂತಾರೆ. ಇವತ್ತು ಇರ್ತಕ್ಕಂಥ ಸರ್ಕಾರ ಏನು ಬಡವ್ರ ಪರವಾಗಿ ಅಂತ ಹೇಳ್ತಾರೆ ಸರ್ಕಾರ, ಇವತ್ತು ಅವ್ರಿಗೇನ ಕನಿಷ್ಠ ಬಡವ್ರ ಬಗ್ಗೆ ಇದ್ದರೆ 78